ಆನೆಗೊಂದಿ ಎಂದರೆ ಏನು ಮತ್ತು ಯಾಕೆ ಈ ಹೆಸರು ಬಂತು ಗೊತ್ತಾ? ಆನೆಗೊಂದಿಯು ಆನೆಗಳನ್ನು ಸಾಕುತ್ತಿದ್ದ, ಅವುಗಳನ್ನು ಯುದ್ಧಕ್ಕೆ ಪಳಗಿಸುತ್ತಿದ್ದ ಮತ್ತು ಅವುಗಳಿಗೆ ನೀರು, ಸ್ನಾನ ಮಾಡಿಸಲು ಮಾಡಿದ್ದ ಗುಂಡಿಗಳಿಂದ ಈ ಪ್ರದೇಶಕ್ಕೆ ಆನೆಗೊಂದಿ ಎಂಬ ಹೆಸರು ಬಂದಿದೆ. ಆನೆಗೊಂದಿ ಎಂದರೆ ಆನೆಯ ಹೊಂಡ ಅಥವಾ ಆನೆಯ ಕಂದರ ಎಂದರ್ಥ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ರಾಜರ ಆನೆಗಳನ್ನು ಇಲ್ಲಿ ಇಡಲಾಗ್ತಿತ್ತು ಮತ್ತು ಅವುಗಳಿಗೆ ಸ್ನಾನ ಮಾಡಿಸಲು ಈ ಹೊಂಡಗಳನ್ನು ಬಳಸ್ತಾ ಇದ್ದರು. 14ನೇ ಶತಮಾನದ ಆರಂಭದಲ್ಲಿ ವಿಜಯನಗರ ಸೈನ್ಯದ ಆನೆಗಳ ತುಕಡಿಯ ಹೆಸರಿನಿಂದ ಕನ್ನಡದಲ್ಲಿ ಆನೆಗುಂದಿ ಎಂದು ಕರೆಯಲ್ಪಡುವ ಒಂದು ಆನೆಯ ಆವರಣವನ್ನು ತೆರೆಯಲಾಯಿತು. ಆನೆಗುಂದಿಯ ಪ್ರಮುಖ ಸ್ಮಾರಕಗಳಲ್ಲಿ ಇದು ಒಂದಾಗಿದ್ದು, ಗ್ರಾಮದ ಪಶ್ಚಿಮದಲ್ಲಿರುವ ಬೆಟ್ಟಗಳ ಕಡೆಗೆ ಹೋಗುವ ಕಾಲು ದಾರಿಯಲ್ಲಿ ಸಾಗಿದರೆ ಬೆಟ್ಟದ ಈಶಾನ್ಯದಲ್ಲಿ ಈ ಆನೆ ಮತ್ತು ಒಂಟೆ ಸಾಲು ಮಂಟಪ ಕಂಡುಬರುತ್ತದೆ. ಈ ಸ್ಮಾರಕವು ಆಯತಾಕಾರವಾಗಿದ್ದು ಹಲವು ಚೌಕಾಕಾರದ ಕಂಬಗಳನ್ನು ಹೊಂದಿದೆ. ಇಲ್ಲಿರುವ ಚಿಕ್ಕ ಚಿಕ್ಕ ನೀರಿನ ತಾಣಗಳನ್ನು ನೋಡಿದರೆ ಜನರ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಸೇನಾ ಚಟುವಟಿಕೆಗಳಿಗೆ ಅನುಕೂಲ ಮಾಡಿಕೊಡಲು ಸ್ಪಷ್ಟವಾದ ನಗರ ಯೋಜನೆ ಮಾಡಲಾಗಿತ್ತು ಎಂದು ಗೊತ್ತಾಗುತ್ತದೆ. ವಿಜಯನಗರ ಕಾಲದಲ್ಲಿ ಈ ಪ್ರದೇಶವು ಸೈನಿಕರ ಬೀಡು ಬಿಡುವ ಸ್ಥಳವಾಗಿ ಎಂದು ಹೇಳಲಾಗುತ್ತದೆ. ಆನೆಗೊಂದಿಯ ಪಶ್ಚಿಮದ ಬೆಟ್ಟವೊಂದರಲ್ಲಿ ಇರುವ ಈ ರಕ್ಷಿತ ಸೇನಾ ಪ್ರದೇಶದಲ್ಲಿ ಇಂದು 2 ಬುಡದಲ್ಲಿ 2 ಕೊತ್ತಲಗಳು, ಚದುರಿದಂತೆ ಇರುವ ಮಂಟಪಗಳು, ಬೆಟ್ಟದ ತುದಿಯಲ್ಲಿ ಮತ್ತು ಬುಡದಲ್ಲಿ 2 ಕೊಳಗಳು ಇವೆ. ಹಾಗೆಯೇ ಈ ಪ್ರದೇಶದಲ್ಲಿನ ಕಲ್ಲಾಸರೆಯಲ್ಲಿ ಪ್ರಾಚೀನ ವರ್ಣಚಿತ್ರಗಳು ಕಂಡುಬರುತ್ತವೆ. ಇಲ್ಲಿನ ಒಂದು ಪುರಾತನ ದಾರಿಯು ನಮ್ಮನ್ನು ನೈಋತ್ಯದಲ್ಲಿ ತುಂಗಾಭದ್ರಾ ನದಿಗೆ ಎದುರಾಗಿರುವ ಒಂದು ದ್ವಾರಕ್ಕೆ ಕೊಂಡೊಯ್ಯುತ್ತದೆ. ಬೆಟ್ಟದ ತಪ್ಪಲಿನಲ್ಲಿ ಒಂದು ಸರೋವರವಿದ್ದು ಇದು ಆನೆಗುಂದಿ ಗ್ರಾಮದಲ್ಲಿರುವ ಸಿಂಗಾರಕುಂಟೆ ಎಂಬ ಸಣ್ಣ ನೀರಿನ ಕೊಳದೊಂದಿಗೆ ಸಂಪರ್ಕ ಹೊಂದಿರುವ ನೀರು ಕೊಯ್ಲು ವ್ಯವಸ್ಥೆಯ ಭಾಗವಾಗಿದೆ. ಇಲ್ಲಿ ಮದ್ದು ಪುಡಿ ಮಾಡುವ ಸಾಧನಗಳಿದ್ದು ಸನ್ನದ್ಧ ಸೇನೆಯ ಠಾಣೆಯಾಗಿತ್ತು ಎಂಬಂತೆ ಕಾಣುತ್ತದೆ. ಇಲ್ಲಿ ಆನೆಗಳನ್ನು ಪಳಗಿಸಿ ಕಟ್ಟಿ ಹಾಕುತ್ತಿದ್ದರಿಂದ ಇಲ್ಲಿನ ಗ್ರಾಮಕ್ಕೆ ಆನೆಗುಂದಿ ಎಂಬ ಹೆಸರು ಬಂದಿದೆ.